ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ಹೆಣ್ಣು ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತೇನಪ್ಪ ವಿಶೇಷ ಅಂದರೆ, ನಾನು ರಾಘವೇಂದ್ರ ಸ್ವಾಮಿಯ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಡ್ತಾ ಇದ್ದೀನಿ. ಗುರು ರಾಘವೇಂದ್ರ ಸ್ವಾಮಿಯ ಪೂಜೆ ಬಹಳ ಶ್ರದ್ಧೆಯುಳ್ಳ ಮತ್ತು ಪವಿತ್ರ ಕ್ರಿಯೆಯಾಗಿದೆ. ಈ ಪೂಜೆಯನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಆಧ್ಯಾತ್ಮಿಕ ಶಕ್ತಿ ಮತ್ತು ಬದುಕಿನಲ್ಲಿ ಶುಭ ಕಾರ್ಯಗಳ ಪ್ರಾರಂಭವಾಗುತ್ತದೆ. ಈ ಪೂಜೆಯನ್ನು ವಿಧಿವಿಧಾನ, ನಂಬಿಕೆ ಮತ್ತು ಶ್ರದ್ಧೆಯೊಂದಿಗೆ ಮಾಡುವುದು ಅತ್ಯಂತ ಮುಖ್ಯ. ಈ ಅಂಕಣದಲ್ಲಿ ಪೂಜಾ ವಿಧಾನ, ಅವಶ್ಯಕ ವಸ್ತುಗಳು ಮತ್ತು ಮಾಡುವ ವಿಧಾನವು ವಿವರಿಸಲಾಗುತ್ತದೆ. ಪೂಜೆಯ ತಯಾರಿ. ಗುರು ರಾಘವೇಂದ್ರ ಸ್ವಾಮಿಯ ಪೂಜೆಗೆ ಮೊದಲನೆಯದಾಗಿ ಸರಿಯಾದ ಸ್ವಚ್ಛತೆ ಮತ್ತು ನೈತಿಕತೆಯು ಮುಖ್ಯವಾಗುತ್ತದೆ. ಪೂಜಾ ಕಾರ್ಯಕ್ರಮದ ಮೊದಲು ಸ್ನಾನ ಮಾಡುವುದು ಮತ್ತು ಶುದ್ಧ ವಸ್ತ್ರ ಧರಿಸುವ ಅಗತ್ಯ. ಆಧ್ಯಾತ್ಮಿಕ ಶುದ್ಧತೆ ಪೂಜೆಯ ಮುಖ್ಯ. ಪೂಜಾ ಸ್ಥಳ. ಸ್ವಚ್ಛವಾದ ಸ್ಥಳವನ್ನು ಧರಿಸಿ ಅದು ಶಾಂತ ಮತ್ತು ಪವಿತ್ರವಾಗಿರಬೇಕು. ದೇವರ ಮೂರ್ತಿಗೆ ಅಥವಾ ಗುರು ರಾಘವೇಂದ್ರ ಬೃಂದಾವನ ಚಿತ್ರವನ್ನು ಪೀಠದ ಮೇಲೆ ಇರಿಸಬೇಕು. ಪೀಠವನ್ನು ಹೂಗಳಿಂದ ಅಲಂಕರಿಸಬಹುದು. ಪೂಜಾ ಸಾಮಗ್ರಿಗಳು. ಪೂಜೆಗೆ ಬೇಕಾದ ಸಾಮಗ್ರಿಗಳು: ಗುರು ರಾಘವೇಂದ್ರ ಸ್ವಾಮಿಯ ಚಿತ್ರಮೂರ್ತಿ, ಹೂಗಳನ್ನು, ತುಳಸಿ, ಮಲ್ಲಿಗೆ, ಕಮಲ, ಕುಂಕುಮ, ಅರಿಶಿನ, ಅಗರಬತ್ತಿ, ದೀಪ, ನೀರು ಮತ್ತು ತೀರ್ಥ ಪಾತ್ರೆ, ನೈವೇದ್ಯ, ಹಣ್ಣು, ಗೃಹ ಪಾಕ ತಿನ್ನುಗಳಿಗೆ ಹಾಲು, ತುಪ್ಪ, ಬೆಲ್ಲ, ಪಂಚಪಾತ್ರೆ, ಅಕ್ಕಿ, ಪುಷ್ಪ ಎಲೆ, ಮಂತ್ರ ಪುಷ್ಪಕ ಅಥವಾ ಗುರು ಸ್ತೋತ್ರ, ಶಂಖ, ಆಕರ್ಷಕದ ಶಬ್ದಕ್ಕಾಗಿ. ಧಾನ್ಯ ಮತ್ತು ಸಂಕಷ್ಟ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಧಾನ್ಯ ಮಾಡಬೇಕು. ಗುರು ರಾಘವೇಂದ್ರ ಸ್ವಾಮಿಯ ಚಿತ್ರಕ್ಕೆ ಪ್ರಣಾಮ ಮಾಡಿ ಸಂಕಲ್ಪ ಹೇಳಿ. ಸಂಕಲ್ಪದಲ್ಲಿ ನಾವು ಗೋತ್ರ ಮತ್ತು ಕಾರ್ಯವನ್ನು ಉಚ್ಚರಿಸಿ ಗುರು ರಾಘವೇಂದ್ರರ ಅನುಗ್ರಹವನ್ನು ಕೋರುತ್ತೇನೆ ಎಂದು ಪ್ರಾರ್ಥನೆ ಮಾಡಬೇಕು. ಒಂದು ತಾಂಬಳೆ ಅಥವಾ ಬೆಳ್ಳಿಯ ಪಾತ್ರೆ ನೀರನ್ನು ತುಂಬಿ ಅದರ ಮೇಲೆ ಮಾಣಿಕ್ಯದ ಫಲವನ್ನು ಇಟ್ಟು ಆ ಪಾತ್ರೆಯನ್ನು ಹೂವಿನಿಂದ ಅಲಂಕರಿಸಿ ಪೂಜಿಸಬೇಕು. ಶಂಖದಿಂದ ನೀರಿನ ಪಿಂಚದ ಮಾಡುವುದು ಶುದ್ಧೀಕರಣಕ್ಕಾಗಿ. ಗುರು ದೇವರನ್ನು ಆಹ್ವಾನಿಸುವ ಶ್ಲೋಕಗಳನ್ನು ಪಠಿಸಬೇಕು. ಮೂರ್ತಿಗೆ ಅಥವಾ ಚಿತ್ರದ ಮೇಲೆ ಅಭಿಷೇಕ ಮಾಡಬಹುದು. ಇದನ್ನು ಹಾಲು, ತುಪ್ಪ, ತೀರ್ಥ ಮತ್ತು ಅರಿಶಿನವನ್ನು ಬಳಸಿ ಮಾಡಬಹುದು. ಬೆಳ್ಳಿ ಕುಂಕುಮ ಮತ್ತು ಅರಿಶಿನವನ್ನು ಅರ್ಪಿಸಿ ಹೂವಿನಿಂದ ಅಲಂಕರಿಸಬೇಕು. ಅಗರಬತ್ತಿ ಮತ್ತು ದೀಪಾರಾಧನೆ. ಅಗರಬತ್ತಿ ಹಚ್ಚಿ ಮೂರ್ತಿಗೆ ಅಥವಾ ಚಿತ್ರದ ಮುಂದೆ ಪ್ರದಕ್ಷಿಣೆ ಮಾಡಿ ದೀಪವನ್ನು ಹಚ್ಚಿ ಪೂಜಾ ಸ್ಥಳದಲ್ಲಿ ಸುತ್ತ ಸೂರ್ಯನ ಸ್ಮರಣೆ ಮಾಡಲು ಬಲದ ಅರ್ಪಣೆ ಮಾಡಬೇಕು. ನೈವೇದ್ಯದ ಸಮರ್ಪಣೆ. ಹಣ್ಣು, ತಿಂಡಿ ಅಥವಾ ಸಿದ್ಧಗೊಳಿಸಿದ ಪ್ರಸಾದವನ್ನು ಗುರುಸ್ವಾಮಿಗೆ ಅರ್ಪಿಸಬೇಕು. ನೈವೇದ್ಯ ಸಮರ್ಪಣೆಯನ್ನು ಮುನ್ನ ಪೂಜಾ ಮಂತ್ರಗಳನ್ನು ಪಠಿಸಬೇಕು. ಗುರು ಸ್ತೋತ್ರ ಮತ್ತು ರಾಘವೇಂದ್ರ ಸ್ವಾಮಿಯ ಮಂತ್ರಗಳನ್ನು ಪಠಿಸಬೇಕು. ಪೂಜಾ ನಂತರ ಶಂಖ ಅಥವಾ ಮೊಳಗಿಸಿದ ಮಂಗಳಾರತಿ ಮಾಡಬೇಕು. ಇದು ಶ್ರದ್ಧೆಯಿಂದ ಪೂಜೆ ಸಮಾಪ್ತಿ ಎಂಬ ಸೂಚನೆಯಾಗಿದೆ. ಗುರು ಕೃಪೆ. ಈ ಪೂಜೆಯ ಮೂಲಕ ಗುರು ರಾಘವೇಂದ್ರರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಶ್ರದ್ಧಾ ಭಕ್ತಿ. ಭಕ್ತಿಯು ಶ್ರದ್ಧೆ ಮತ್ತು ನಿರಂತರ ದೇವರ ಸೇವೆಯನ್ನು ಉತ್ತೇಜಿಸುತ್ತದೆ. ಆಧ್ಯಾತ್ಮಿಕ ಶಕ್ತಿ. ಅಧಿಕೃತಿಕ ಮನಸ್ಸಿಗೆ ಶಾಂತಿ ಮತ್ತು ಆತ್ಮನಿಗೆ ಪವಿತ್ರವನ್ನು ತರಲು ಪೂಜೆಯ ಸಹಾಯಕ. ಪ್ರಸಾದವನ್ನು ಶುದ್ಧವಾಗಿ ಭಾಗವಹಿಸಬೇಕು. ಶ್ರೀ ಗುರು ರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು ದಿನನಿತ್ಯ ಜಪಿಸುವ ಅಭ್ಯಾಸ ಮಾಡಬೇಕು. ಜ್ಞಾನ, ಧರ್ಮ ಮತ್ತು ಕೃತಜ್ಞತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಗುರು ರಾಘವೇಂದ್ರ ಸ್ವಾಮಿಯ ಪೂಜೆ ಸಾಂಪ್ರದಾಯಿಕ ವಿಧಿವಿಧಾನಗಳಿಗೆ ಅನುಸಾರವಾಗಿ ಮಾಡಬೇಕು. ಶ್ರದ್ಧೆ ಮತ್ತು ಭಕ್ತಿ ಪೂಜೆ ಪ್ರಮುಖ ಅಂಶವಾಗಿವೆ. ಈ ರೀತಿಯ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಗುರುಗಳ ಶ್ರೇಯಸ್ಸು, ಶಾಂತಿ ಮತ್ತು ಯಶಸ್ಸು ಪ್ರಾಪ್ತಿಯಾಗುತ್ತದೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಗುರು ರಾಘವೇಂದ್ರ ಸ್ವಾಮಿ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.